ಖಡ್ಗದ ಹಾದಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದೇವರಹಿಪ್ಪರಗಿ ಪ್ರವಾಸಿ ಮಂದಿರದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತಿ ಕುರಿತು ಪತ್ರಿಕಾಗೋಷ್ಠಿ. ದೇವರಹಿಪ್ಪರಗಿ ತಾಲೂಕಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಹಾಗೂ ಹೋರಾಟಗಾರರು, ಎಲ್ಲ ಸಮಾಜದ ಮತ್ತು ಎಲ್ಲ ಧರ್ಮದ ಮುಖಂಡರ ಸಮ್ಮುಖದಲ್ಲಿ ಏಪ್ರಿಲ್ 24, 2025 ರವಿವಾರದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ದಿಂದ ಮೆರವಣಿಗೆ ಚಾಲನೆ ನೀಡಲಾಗಿದ್ದು ಮತ್ತು ಸಂಜೆ 5 ಗಂಟೆಯವರೆಗೆ ಬಹಿರಂಗ ಸಭೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಸಂಘಟನಾ ಪದಾಧಿಕಾರಿಗಳು, ಊರಿನ ಹಿರಿಯರು ಮತ್ತು ವಿವಿಧ ಪ್ರಗತಿಪರ ಸಂಘಟನೆಗಳ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ತಮ್ಮಲ್ಲಿ ದಲಿತ ಸಂಘರ್ಷ ಸಮಿತಿಯಿಂದ ವಿನಂತಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಕಾಶಿನಾಥ್ ತಳಕೇರಿ, ಗುರುರಾಜ್ ಆಳಕವಾಡಿ, ರಾಜು ಮೆಟಗಾರ್ ತಳವಾರ್ ಸಮಾಜದ ಅಧ್ಯಕ್ಷರು, ಜಾನು ಗುಡಿಮನಿ, ದೇವರಹಿಪ್ಪರಗಿ ತಾಲೂಕು ಅಧ್ಯಕ್ಷ ಅರವಿಂದ್ ನಾಯ್ಕೋಡಿ, ರಾಘವೇಂದ್ರ ಗುಡಿಮನಿ, ರಹಿಮಾನ್ ಕನಕಲ್, ಕನ್ನಡ ಪರ ಹೋರಾಟಗಾರ ದೇವಪ್ಪ ದೊಡ್ಮನಿ, ಪ್ರಕಾಶ್ ಮಲ್ಹಾರಿ ಉಪಸ್ಥಿತರಿದ್ದರು. ಇವತ್ತಿಗೂ ಕೂಡ ನಾವೇನಪ್ಪ ಅಂದ್ರೆ, ಯಾಕಂದರೆ ಎಲ್ಲ ಯುವಕರು ಯುವ ನೇತೃತ್ವದ ಇದರಿಂದ ನಾನು ಭಾಳ ಕಾರ್ಯಕ್ರಮದಲ್ಲಿ ಹೋಗಂಗಿಲ್ಲ. ಮೇನ್ ಏನಾಗಬೇಕಂತಂದ್ರೆ ನಮ್ಮದು ವಿದ್ಯಾಭ್ಯಾಸ ಏನಾಗಬೇಕು. ಕೇವಲ ನಮ್ಮ ಜನಾಂಗದ ಏನಾಗಿದೆ, ವಿದ್ಯಾಭ್ಯಾಸಕ್ಕೆ ಮಹತ್ವ ಕೊಡದೆ ಕೇವಲ ಹೋರಾಟವನ್ನು ಮಾಡ್ತಾರೆ. ಹೋರಾಟವನ್ನು ಬಾಬಾ ಸಾಹೇಬರ ಕೊಟ್ಟಂಥ ಏನು ನಮಗೆ ಹಕ್ಕುಗಳನ್ನೇನಿದ್ದಾವೆ ಅಲ್ಲ, ಆ ಹಕ್ಕುಗಳನ್ನು ನಮಗೆ ಸಿಗಲಿಲ್ಲ ಅಂದರೆ, ಆ ಹಕ್ಕುಗಳಿಗೆ ನಮಗೆ ಅನ್ಯಾಯ ಆಗ್ತದೆ ಅಂದರೆ ಹೋರಾಟ ಮಾಡ್ತೀವಿ. ಆ ಪರಿಸ್ಥಿತಿ ಇವತ್ತು ನಮಗೆ ಭಾಳ ಇರ್ತದೆ. ಇವತ್ತಿಗೆ ನನ್ನ ಜನಕ್ಕೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಬೇಡ ಅಂತ ಹೇಳ್ತೀನಿ ಅಂತಂದರೆ, ನಾವು 2-3 ಸಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ನೋಡಿದ್ದೇವೆ, ಮಾಡಿದ್ದೇವೆ. ಯಾಕಂದರೆ ಕೇವಲ ನಮ್ಮ ಹುಡುಗರು ಏನು ಮಾಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೆಯ ಜಯಂತ್ಯೋತ್ಸವ ಈ ಕಾರ್ಯಕ್ರಮದ ಪೂರ್ವ ಸಭೆಯನ್ನು ಇಂದು ದೇವರಿಪ್ಪರಿಗೆಯ ಪ್ರವಾಸ ಮಂದಿರದಲ್ಲಿ ನಡೆದಿದ್ದು, 134ನೆಯ ಜಯಂತ್ಯೋತ್ಸವದ ಪೂರ್ವ ಸಭೆಯ ಈ ಕಾರ್ಯಕ್ರಮದಲ್ಲಿ ನಮ್ಮ ದೇವರಿಪ್ಪರಿಗೆಯ ಪಂಚಮ ಶಾಲೆಯ ಅಧ್ಯಕ್ಷರು ಮತ್ತು ಮೊಸವಾಳಗಿ ಗ್ರಾಮದ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂಥ ಶ್ರೀಯುತ ಗುರುರಾಜ್ ಆಕ್ಲಾಡಿ ಅವರೇ, ಮತ್ತು ಇನ್ನೋರ್ವ ಸೋದರ ಮತ್ತು ದೇವರಿಪ್ಪರಿಗೆಯ ಪಟ್ಟಣ ಪಂಚಾಯಿತಿಯ ಸದಸ್ಯರಾದಂಥ ಪ್ರಕಾಶ್ ಗುಡುಮಣಿ ಅವರೇ, ಇನ್ನೋರ್ವ ಪ್ರಕಾಶ್ ಮಲ್ಹಾರಿ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಜೈ ಕರ್ನಾಟಕದ ರಹಿಮಾನ್ ಕನಕಾಲ್ ಅವರೇ, ಮತ್ತು ಭೀಮ್ ಆರ್ಮಿಯ ಬಿಜಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಒಗ್ಗಟ್ಟು ಬಂದಿರತಕ್ಕಂಥ ಮೊದಲನೇದಾಗಿ ಪತ್ರಿಕಾ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಒಂದು ಪ್ರವಾಸಿ ಮಂದಿರದಲ್ಲಿ ನಾವು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮುಂಬರುವ ದಿನಗಳಲ್ಲಿ ಅಂದರೆ ಏಪ್ರಿಲ್ 20ನೇ ತಾರೀಕದಂದು ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಬೇಕನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಇಲ್ಲಿ ಈ ಒಂದು ಸಭೆಯನ್ನು ಮಾಡಿದ್ದೇವೆ. ಆ ಸಭೆಗೆ ಆಗಮಿಸತಕ್ಕಂಥ ಎಲ್ಲ ಸಮಾಜದ ಹಿರಿಯರು ಸಹಕಾರ ನೀಡಿ ನಮ್ಮ ಒಂದು ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲು ಸಹಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಮ್ಮನ್ನು ಸಂಪರ್ಕ ಮಾಡೋದು ಆಯಿತು. ಎಲ್ಲರೂ ಕೂಡಿಕೊಂಡು ಎಲ್ಲರ ವಿಶ್ವಾಸ ತೆಗೆದುಕೊಂಡು ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಒಂದು ದೇವರಿಪ್ಪರಿಗೆಯ ತಾಲೂಕಿನಲ್ಲೇ ವಿಜೃಂಭಣೆಯಿಂದ ಮಾಡೋಣ. ಅದೇ ರೀತಿ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಸಂವಿಧಾನ ಬರೆದಿದ್ದಾರೆ, ಆ ಸಂವಿಧಾನದಲ್ಲಿ ಏನು ಹಕ್ಕುಗಳನ್ನು ಪಡಿತಾ ಇದ್ದೇವೆ, ಭಾಳ ಶೈಕ್ಷಣಿಕವಾಗಿ ಹಳ್ಳಿಗಳಲ್ಲಿ ಭಾಳ, ಯಾಕಂದ್ರೆ ನಾವು ದೇವರಿಪ್ಪರಿಗೆ ನಮಗೇನೂ ಅನಿಸಲ್ಲ. ದೇವರಿಪ್ಪರಿಗೆ ಮತಕ್ಷೇತ್ರ ಮತ್ತು ಹಳ್ಳಿಗಳಲ್ಲಿ ಇನ್ನೂ ಯಾವುದೇ ಒಂದು ಸಣ್ಣ ಸಮಾಜವಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಇನ್ನೂ ಭಾಳ ಮುಂದೆ ಬರಬೇಕಾಗಿ ಶೈಕ್ಷಣಿಕದಲ್ಲಿ ಮತ್ತು ರಾಜಕೀಯವಾಗಿ ಮುಂದೆ ಬಂದಿದ್ದೆ. ಆದಲ್ಲಿ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ನಮಗೆ ಒಂದು ಸಂವಿಧಾನದಲ್ಲಿ ಕೊಟ್ಟಂಥ ಹಕ್ಕನ್ನು ಸಾರ್ಥಕ ಆಗುತ್ತದೆ. ಎಲ್ಲ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡಿಕೊಂಡು ಒಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಜಯಂತಿ ನಮ್ಮದು ಅವ್ರದ್ದು ಇವ್ರದ್ದು ಅಲ್ಲ, ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಗಿದ್ದು, ಹಾಗಾಗಿ ನಾವು ಅವರಿವರೆನ್ನದೆ ಯಾವುದೇ ಮನೆ ಭಾವನೆ ಇಟ್ಕೊಳ್ಳಾರದೆ ನಮ್ಗೆ ಕರೆದಿಲ್ಲ, ನಾವು ಬಂದಿಲ್ಲ, ನಾವು ಬಿಟ್ಟಿಲ್ಲ ಅನ್ನೋದು ಹೇಳದೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಈ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಮಾಡೋಣ ಅಂತೇಳಿ ಬಂದೆ. ಯಾರು ಮಾತು ಗುಲಾಮನಾಗಿ ಬದುಕಲಿಕ್ಕಿಂತ ಮೊದಲು ತಾಯಿ ಗರ್ಭದಲ್ಲೇ ಸಾಯದಲ್ಲೇ ಅಂತೇಳಿ ನನ್ನ ತಂದೆ ಮಾತು ಹೇಳುತ್ತಾ, ದೇವರಪುರಿಗೆ ತಾಲೂಕಿನ ಎಲ್ಲ ಗ್ರಾಮದ ಮುಖಂಡರು ಹಾಗೂ ಚಿಂತಕರು, ಬಾಬಾ ಸಾಹೇಬ್ ಹಿತಾಸಕ್ತಿಗಳು, ಅನ್ವಯಿಗಳು, ಯಾವುದೇ ಜಾತಿ ಅನ್ನದೇ ಬಾಬಾ ಸಾಹೇಬರಿಗೆ ಕಾರ್ಯಕ್ರಮ ಮಾಡೋಣ. ಏನಪ್ಪ ಅಂತಂದ್ರೆ ಕೆಲವು ಸಮಾಜಗಳು ಸೀಮಿತ ಆಗಿದ್ದಾವೆ, ನಾವೇ ಮಾಡಬೇಕಂತೇಳಿ ಕೆಲವು ಸಮಾಜಗಳು ಅಂತಾರೆ. 101 ಜಾತಿಗಳಿದ್ದಾವೆ SCಯಲ್ಲಿ, ಆದರೆ ಕೆಲವು ಬರ್ತಾವ. ಏನಪ್ಪ ಅಂತಂದ್ರೆ ಎಲ್ಲ ದೇವರಪುರಿಗೆ ಬರುವಂಥ 42 ಹಳ್ಳಿಗಳೊಳಗೆ ಪ್ರತಿಯೊಂದು ಹಳ್ಳಿಯೊಳಗೆ ಅಂತಂದ್ರೆ ಒಂದೊಂದು ಬಂದರೆ ದೇವರಪುರಿ ಮತಕ್ಷೇತ್ರದಲ್ಲಿ ವಿಜಯಪುರ ಜಿಲ್ಲೆದ ದೇವರಪುರಿಗೆ ಒಂದು ಇತಿಹಾಸ ಒಂದು ಜಯಂತಿ ಮಾಡೋಣ ಅಂತೇಳಿ ಎಲ್ಲರಿಗೆ ನಾನು ಪ್ರತಿಯೊಂದು ಹಳ್ಳಿಗೆ ನನ್ನ ದೇವರಪುರಿ ಮುಖಂಡರಿಗೆ ಒಂದು ಮಾತು ಹೇಳುತ್ತಾ ಮಾತಾಡೋಕ್ಕೆ ಅವಕಾಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಬೇಕು ಅಂತ ಭಾಳ ನಮ್ಮದು ಆಸೆ. ಇವತ್ತೇನು ಎಲ್ಲರೂ ಕೂಡ್ಕೊಂಡು ಒಂದು ಜಯಂತಿ ಮಾಡಬೇಕಂತ ಏನು ನೇಮಕ ಮಾಡಿದ್ವಿ, ಅದು ಭಾಳ ಸಂತೋಷ. ಯಾಕಂದರೆ ಎಲ್ಲರೂ ಮನಸ್ಸು ಒಂದೇ ಇರ್ಬೋದು ಜಯಂತಿ ಮಾಡುವ ಹೊತ್ತಿನಾಗ. ಅದು ಯಾಕಂದ್ರೆ ಬಾಬಾ ಸಾಹೇಬ್ ಜಯಂತಿ ಅಂದ್ರೆ ಅದು ಸುಲಭ ಅಲ್ಲ, ಇದಕ್ಕೆಲ್ಲರೂ ಮನಸ್ಸು ಒಂದೇ ಇರಬೇಕು. ಮನಸ್ಸು ಒಂದು ಎಲ್ಲ ಸಮಾಜ ಒಂದೇ ಜಾತಿ ಸಮಾಜಕ್ಕೆ ನಿಮಿತ್ತ ಆದವರಲ್ಲ ಅವರು ಬಾಬಾ ಸಾಹೇಬರು, ಎಲ್ಲ ಜಾತಿಯವರು ಇರ್ಬೇಕು. ಅದಕ್ಕೆ ಹಂಗೆ ಒಟ್ಟರಿಗೆ ಜಾತಿಯವರಿಗೆ ಒಂದು ಮನವರಿಕೆ ಮಾಡಿ ಆ ಜಯಂತಿಗೆ ಎಲ್ಲರನ್ನ ಕರೆದು ಒಂದು ಜಯಂತಿ ವಿಜೃಂಭಣೆಯನ್ನು ಮಾಡಿದ್ರೆ ಎಲ್ಲರಿಗೆ ಸುತ್ತಮುತ್ತ ಹಳ್ಳಿ ಒಂದು ಸಂತೋಷ ಬರುವಂಥ ವಿಷಯ ಅಂತ ಹೇಳಿ ನನ್ನ 2 ಮಾತು ಮುಗಿಸಿ ಸಭೆ ಆಗಮಿಸಿದಂಥ ಈ ವೇದಿಕೆ ಮೇಲೆ ಅಲಂಕರಿಸಿದಂಥ ಅಧ್ಯಕ್ಷರಾಗಿ ಕಾಶಿನಾಥನ ಕಲ್ಕರಿಯವರೇ, ಇವರು ಅವರೇ, ರಾಜು ಅವರೇ, ಜಾನವರು, ಈ ವೇದಿಕೆ ಮೇಲೆ ಕಾಶಿನಾಥ ಎಲ್ಲ ಸಂಘಟನೆ ಹೋರಾಟಗಾರರು, ಹಳ್ಳಿಯಿಂದ ಬಂದಂಥ ಎಲ್ಲ ಹಳ್ಳಿಯ ಹೋರಾಟದ ನಾಯಕರೇ, ಜಯಂತಿಯ ಒಂದು ಪೂರ್ವಭಾವಿ ಸಭೆಯ ಘನಾಧ್ಯಕ್ಷತೆ ವಹಿಸಿದಂಥ ಅಧ್ಯಕ್ಷರು ಮತ್ತು ಎಲ್ಲ ಸಮುದಾಯದ ಅಧ್ಯಕ್ಷರು, ಎಲ್ಲ ಸಂಘಟನೆಯ ಅಧ್ಯಕ್ಷರು, ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲರೂ ಮತ್ತು ಪತ್ರಿಕಾ ಮಾಧ್ಯಮಗಳಿಗೆ ವಂದಿಸುತ್ತಾ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ನಮ್ಮ ದೇವರಪುರಿಗೆಯಲ್ಲಿ ಜಯಂತಿಯನ್ನು ಆಚರಣೆ ಮಾಡುವಂಥ ವಿಚಾರವನ್ನು ತಗೊಂಡು ಇವತ್ತು ಈ ಸಂಘಟಕರೇನು ಎಲ್ಲರನ್ನ ಸೇರಿಸಿದ್ರಿ, ಇದು ಭಾಳ ಸಂತೋಷದ ವಿಷಯ. ಯಾಕಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಪ್ಪ ಅಂತಂದ್ರೆ ಇವತ್ತು ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತ ಅಲ್ಲವರು. ಇವತ್ತು ನಾವು ಈಗ ನೀತಿ ಮಾತಾಡ್ತೇವಪ್ಪ ಅಂದ್ರೆ ಸಂವಿಧಾನದಲ್ಲಿ ಅವ್ರು ಕೊಟ್ಟಂಥ ಹಕ್ಕಿನಿಂದ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಇವತ್ತು ಒಂದೊಂದು ಏರಿಯಾದಾಗ ಇರ್ಬೋದು, ಯಾವಾಗ ಏನಪ್ಪ ಅಂತ ಹಿಂಗೆ ಒಂದೊಂದು ಏರಿಯಾದಾಗ ಒಂದೊಂದು ಜಾತಿಯವರು ರಾಜ್ಯದಲ್ಲಿತ್ತು. ಆ ಟೈಮ್ದಾಗ ಅವ್ರದ್ದೇ ಆದಂಥ ಆಳ್ವಿಕೆ ಇತ್ತು. ಎಲ್ಲ ಸಮುದಾಯಗಳಿಗೂ ಸಮನಾದಂಥ ನ್ಯಾಯ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವು ಏನು ಮಾಡಾಕತ್ತೇವಪ್ಪ, ಒಂದೊಂದು ಜಾತಿಗೆ ಒಂದೊಂದು ಕಮ್ಯುನಿಟಿಗೆ ನಾವು ಸೀಮಿತ ಮಾಡತ್ತೇವೆ. ಅದು ನಮ್ಮ ದೊಡ್ಡತನ. ಇವತ್ತು ನಾವು ಇಷ್ಟೆಲ್ಲ ಮಾತಾಡ್ತೇವಪ್ಪ ಅಂದ್ರೆ ಅವ್ರು ಕೊಟ್ಟಂಥ ಸಂವಿಧಾನ ಏನಲ್ಲ, ಅದಕ್ಕೆ ಇವತ್ತೇನದ ಎಲ್ಲರನ್ನೂ ಕೂಡಿಸಿದ್ದು ಭಾಳ ಸಂತೋಷದ ವಿಷಯ ಇದು. ಇನ್ನೂ ಎಲ್ಲರನ್ನ ಒಳಗೊಂಡು ಇವತ್ತು ಇನ್ನೂ ಟೈಮ್ ಐತೆ, ಭಾಳ ಟೈಮ್ ಇರೋದ್ರಿಂದ ಭಾಳ ಪ್ಲಾನ್ ಆಗಿ ಇವತ್ತು ಅಧ್ಯಕ್ಷರಾಗಿರ್ಬೋದು, ಸರ್ ಆಗಿರ್ಬೋದು, ಎಲ್ಲರೂ ಭಾಳ ಇವತ್ತು ಯಾರು ಕರೆಯದೇ ಬರ್ಬೋದು. ಅಂಬೇಡ್ಕರ್ ಜಯಂತಿಗೆ ನಮ್ಗೆ ಆಹ್ವಾನ ಮಾಡೋದು ಅವಶ್ಯಕತೆ ಇಲ್ಲ, ಯಾಕಂತ ಅವ್ರು ಸಂವಿಧಾನ ಕೊಟ್ಟರಪ್ಪ ತಂದಾಗ. ಅವತ್ತು ಮೊನ್ನೆ ಅಧ್ಯಕ್ಷರು ಮತ್ತು ರಾಘವರು ಮತ್ತು ಸುಭಾಷ್ ಚಂದ್ರವರು ಅಂತ ತಹಸೀಲ್ದಾರ್ ಆಫೀಸ್ ಅಂತ ಅಂದರು, ಇಲ್ಲರೆ ನಾನು ಆಳದ್ದು ಬರಬೇಕು ನೋಡ್ರಿ, ಸ್ವಲ್ಪ ನಾವು ಆ ಕಡೆ ಕಟ್ಟಿರ್ತೀವಿ ನೆನಪು ಮಾಡ್ರಿ ಅಂತ. ಗ್ರಾಮದಲ್ಲಿ ಯಾವ ನಾಡಿನಲ್ಲಿ ದೇವಾಲಯಗಳ ಗಂಟೆಗಳಿಗಿಂತ ಶಾಲೆಗಳ ಗಂಟೆ ಹೆಚ್ಚು ಬಾರಿಸ್ತದೋ ಆ ನಾಡ ಭಾಳ ಮುಂದುವರಿತದ, ಸಮೃದ್ಧವಾಗಿರ್ತದೆ ಅಂತ ಹೇಳಿದ್ರು. ಯಾಕಪ್ಪ ಅಂದ್ರೆ
ರಾಜಕೀಯ ರಂಗದಲ್ಲಿ ಒತ್ತು ಕೊಡಲಾತ್ರಿ. ಇನ್ನು ಹಲವು ರಂಗದಲ್ಲಿ ನಿಮ್ಮ ಸಂಘಟನೆಯಿಂದ ಎಲ್ಲ ಅಧಿಕಾರಿಗಳಾಗಲಿ ಮತ್ತು ಒಂದು ಸಮಾಜದಲ್ಲಿ ಸುಧಾರಣೆ ಆಗತ್ತೆ. ಆದ್ರೆ ನೀವು ಶಿಕ್ಷಣದಲ್ಲಿ ಭಾಳ ಒತ್ತು ಕೊಡಲಾಗ್ತಿಲ್ಲ. ಯಾಕಪ್ಪ ಅಂದ್ರೆ ನೀವು ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದೇ ನಿಜವಾಗ್ಲೂ. ಆದರೆ ನಿಮ್ಮ ಮಕ್ಕಳು ಹಾಗೂ ನಿಮ್ಮ ವಾರ್ಡ್ನಲ್ಲಿ ಮಕ್ಕಳು ಮುಂದುವರೆದ್ರೆ ನಿಮಗೆ ಇಡೀ ಸಮಾಜ ಮುಂದುವರೆದು ಸಾಧ್ಯ ಅದ. ಅದೇ ರೀತಿಯಾಗಿ ಇನ್ನೊಂದು ನಮ್ಮ ಸಂಘಟನೆ ಮೇಲೆ ಒಂದು ವಿನಂತಿ ಪೂರ್ವಕ ಕೇಳ್ಕೊಳ್ಳೋದಪ್ಪ ಅಂದ್ರೆ ನಿಮ್ಮ ಸಂಘಟನೆ ಒಂದು ಸರ್ಕಾರದಿಂದ ಒಂದು ಬ್ಯಾಂಕ್ ಆಗಲಿ, ನೀವೆಲ್ಲರೂ ಕೂಡಿ ಬರೀ ಒಂದು 1100 ರೂಪಾಯಿ ಕೊಟ್ಟು ಒಂದು ಏನಾದರೂ ಸರ್ಕಾರಿ ಬ್ಯಾಂಕ್ ನಡೆದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಸರ್ಕಾರಿ ಬ್ಯಾಂಕ್ ದೇವರಿಗೆ ಆಗಲಿ ಆ ನಾವೆಲ್ಲ ಸಹಾಯ ಮಾಡ್ತೇವೆ. ಒಂದು ಸಂಸ್ಥೆಗಳಾಗಬೇಕು, ನಾವು ಬರೀ ಸಂಘಟನೆ ಮಾಡೋದಾಗೋದು. ನಿಮ್ಮ ಏನು ಹುಟ್ಟಾಕಿದ ಜಾನುವಾರು ಒಂದು ಸಂಘಟನೆ ಹುಟ್ಟಾಕ್ಯಾರ, ಅವ್ರ ನೇತೃತ್ವದಲ್ಲಿ ಒಂದು ಸರ್ಕಾರಿ ಬ್ಯಾಂಕ್ ಆಗಲಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ನನಗೆ 2 ಮಾತಾಡೋ ಅವಕಾಶ ಕೊಟ್ಟ.